ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಎಲ್ರಿಗೂ ಒಂದು ಒಳ್ಳೆ ಗುಡ್ ನ್ಯೂಸು, ಎಲ್ಲ KCET ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸು. ಅದೇನಪ್ಪ ಅಂದರೆ ನಾನು ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದೆ ಏನಂದರೆ ಇವತ್ತೇನಾದರೂ ಅಪ್ಡೇಟ್ ಬಂದೇ ಬರುತ್ತೆ KE ಕಡೆಯಿಂದ ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ ಅಂತ. ಸೊ ಈಗಾಗಲೇ KFCTಯಲ್ಲಿ ಏನೂ ಅಪ್ಡೇಟ್ ಬಂದಿಲ್ಲ, ಬಟ್ ಟ್ವಿಟ್ಟರಲ್ಲಿ ಒಂದು ಅಪ್ಡೇಟ್ ಕೊಟ್ಟಾರ. ಅದೇನಂತ ನಿಮ್ಗೆ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಇಲ್ಲಿ ನೋಡ್ಕೋರಿ, ಫಸ್ಟು ಇದು ನೋಡಿ, ಜಸ್ಟ್ ಒಂದು 10 ನಿಮಿಷ ಆಯಿತು ಬಂದು. UGCET 2024 ಸಾರಿ UGCET 2024 ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ August 9th 6 PM ಆನ್ವರ್ಡ್ಸು. ಅಂದರೆ ನಾಳೆ August 9. ಸೊ ನಾಳೆ ಸಾಯಂಕಾಲ 6 ಗಂಟೆ ನಂತರ ಅವರು ರಿಸಲ್ಟ್ ಬಿಡ್ತಾರಂತ ಹೇಳ್ಯಾರ. ಸೊ ನಾಳೆ ತನಕ ವೇಟ್ ಮಾಡಿರಿ. ನಾನು ಆಗಲೇ ಹೇಳಿದ್ದೆ ಏನಪ್ಪ ಅಂದರೆ ಇವತ್ತು ಅವ್ರು ರಿಸಲ್ಟ್ ಬಿಡಲಿಲ್ಲ ಅಂದರೆ ಏನಾದರೂ ಅಪ್ಡೇಟ್ ಕೊಡ್ತಾರೆ ಅಂತ. ಸೊ ನಾನು ಹೇಳಿದಂಗೆ ಅವರು ರಿಸಲ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇವಾಗ ನೋಡಿ, ಜಸ್ಟ್ ಒಂದು 10 ನಿಮಿಷ ಆಯಿತು ಇದು ಬಿಟ್ಟು. KFCTಯಲ್ಲಿ ಏನೂ ಅಪ್ಡೇಟ್ ಬಂದಿಲ್ಲ, ಬಟ್ ಟ್ವಿಟ್ಟರಲ್ಲಿ ಅಪ್ಡೇಟ್ ಬಂದಿದೆ. ಸೊ ಇದ್ರ ಬಗ್ಗೆ PDF ಕೂಡ ಬಿಡ್ಬೋದು. ಇನ್ನೊಂದು 10-15 ನಿಮಿಷದಲ್ಲಿ ವೆಬ್ಸೈಟಲ್ಲಿ ಕೂಡ ಬಿಡ್ತಾರೆ. ಅದು ಬಿಟ್ಟ ತಕ್ಷಣ ನಾನು ತೋರಿಸ್ತೀವಿ, ಗ್ರೂಪಲ್ಲಿ ಬಿಡ್ತೀನಿ. ಇದೇ ಹೇಳಕ್ಕೆ ಬಂದಿದೆ. ಜಸ್ಟ್ ಏನಪ್ಪ ಅಂದರೆ ಎಲ್ಲರೂ ಟೆನ್ಷನ್ ಆಗಿದ್ರಿ, ಭಾಳ ಜನ ಟೆನ್ಷನ್ ಆಗಿದ್ರಿ. ಸೊ ಇವಾಗ ಎಲ್ಲರೂ ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿ ನಾಳೆ ಸಾಯಂಕಾಲ ತನಕ ಆರಾಮಾಗಿ ಟೆನ್ಷನ್ ತೊಗೋಬೇಡ್ರಿ. ನಾಳೆ 6 ಗಂಟೆ ನಂತರ ಬಿಡ್ತಾರೆ. ಸೊ ಕನ್ಫರ್ಮು. ನಾನು ಆಲ್ರೆಡಿ ಹೇಳಿದೆ ಏನಪ್ಪ ಅಂದರೆ ಏನಾದರೂ ಅಪ್ಡೇಟ್ ಬಿಡ್ತಾರೆ ಅವರು. ಇವತ್ತು ರಿಸಲ್ಟ್ ಬಿಡಲಿಲ್ಲ ಅಂದರೆ ಏನಾದರೂ ಅಪ್ಡೇಟ್ ಕೊಡ್ತಾರೆ ಸಾಯಂಕಾಲ ತನಕ ಅಂತ. ಸೊ ಇವಾಗಲೇ ಟೈಮು ಇನ್ನೂ ಒಂದಾಗ್ಲಿಕ್ಕೆ ಬಂತು. ಸೊ ಇವಾಗಲೇ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇದೇ ಒಂದು ಗುಡ್ ನ್ಯೂಸ್ ಎಲ್ರಿಗೂ, ಎಲ್ಲ KCET ಸ್ಟೂಡೆಂಟ್ಸ್ಗೆ. ಸೊ ನಾಳೆ ಸಾಯಂಕಾಲ ತನಕ ವೇಟ್ ಮಾಡಿರಿ. ಮತ್ತೆ ಏನೇ ಅಪ್ಡೇಟ್ ಬಂದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.